ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಥಾಪ್ರಕಾರ ಮಹಾರಾಷ್ಟ್ರದ ಚುನಾವಣೆ ಆದ ಮೇಲೆ ರಾಹುಲ್ ಗಾಂಧಿಯವರು ಮತ್ತೆ ಯಥಾಪ್ರಕಾರ ವೋಟ್ ಚೋರಿ ಅಂತ ಬಡಬಡಿಸಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ ಮಜಾ ನೋಡಿ, ಇಡೀ ಚುನಾವಣಾ ಪ್ರಕ್ರಿಯೆಯಲ್ಲಿ 29 ನಗರಸಭೆಗೆ ನಡೆದಂಥ ಚುನಾವಣೆ, ಕಾರ್ಪೊರೇಷನ್ನ ಚುನಾವಣೆ, ಇದು ನಗರ ಪಾಲಿಕೆ ಚುನಾವಣೆ. ಒಂದೇ ಒಂದು ಕ್ಷೇತ್ರಕ್ಕೆ ಎಲ್ಲಿಯೂ ಹೋಗಿಯೂ ಇವರು ರ್ಯಾಲಿ ಮಾಡಲಿಲ್ಲ. ಮುಂಬೈನಲ್ಲಿ ಮಾಡಲಿಲ್ಲ, ಪುಣೆಯಲ್ಲಿ ಮಾಡಲಿಲ್ಲ, ನಾಗ್ಪುರದಲ್ಲಿ ಮಾಡಲಿಲ್ಲ, ನಾಸಿಕ್ನಲ್ಲಿ ಮಾಡಲಿಲ್ಲ, ಪಿಂಪ್ರಿ ಚಿಂಚವಾಡದಲ್ಲಿ ಮಾಡಲಿಲ್ಲ, ಎಲ್ಲೂ ಮಾಡಲಿಲ್ಲ. ಆದರೆ ಇವರಿಗೆ ಗೆಲುವು ತಂತಾನೆ ಬಂದ್ಬಿಡಬೇಕು. ಯಾಕೆ ಅಂದರೆ ಇವರಿಗೆ ಗಾಂಧಿ ಅನ್ನುವಂಥ ಉಪಾಧಿ ಇವರ ಹೆಸರಿನ ಜೊತೆ ಸೇರಿಕೊಂಡಿದೆ ಅನ್ನೋ ಕಾರಣಕ್ಕೆ ಯಾವಾಗ ಗೆಲುವು ತಮ್ಮದಾಗುವುದಿಲ್ವೋ ಆವಾಗ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಗೆ ವೋಟ್ ಚೋರಿ ನೆನಪಾಗಿಬಿಡುತ್ತೆ. ಚುನಾವಣೆ ಮತದಾನ ಆಗುವಾಗ ನೆನಪಾಗೋದಿಲ್ಲ, ಚುನಾವಣೆ ಪ್ರಕ್ರಿಯೆ ನಡೆದಾಗ ಆಗೋದಿಲ್ಲ. ಫಲಿತಾಂಶ ಬರುವ ಹೊತ್ತಿಗೆ ಕರೆಕ್ಟಾಗಿ ಇವರು ಈ ತಮ್ಮ ರಗಳೆಯನ್ನು ಶುರು ಮಾಡ್ತಾರೆ. ಇದೇ ರಗಳೆಯನ್ನು ಉದ್ಧವ್ ಠಾಕ್ರೆ ಕೂಡ ಶುರು ಮಾಡಿದ್ದಾರೆ. ಏಕೆಂದರೆ ಇದೊಂದು ಸಾಂಕ್ರಾಮಿಕವಾದ ರೋಗ. ರಾಹುಲ್ ಗಾಂಧಿ ಯಾವ ವೋಟ್ ಚೋರಿ ಬಗ್ಗೆ ಹೇಳ್ತಾರೋ ಅದೇ ಸಾಲಿನಲ್ಲಿ ಉದ್ಧವ್ ಠಾಕ್ರೆ ಕೂಡ ಹೇಳ್ತಾ ಇದ್ದಾರೆ. ಕಾರಣ ಏನು ಇಲ್ಲ, ನೀವು ಮತ ಹಾಕಿದ ಮೇಲೆ ಕೈ ಹಚ್ಚುವಂಥ ಶಾಯಿ ಇದೆಯಲ್ಲ, ಆ ಶಾಯಿಯನ್ನು ಒರೆಸ್ಕೋಬಹುದಿತ್ತು. ನೋಡಿ ಎಂಥ ನನಗೆ ನಗು ಬರುತ್ತೆ. ಇವರ ಕೊಡುವಂಥ ಕಾರಣಗಳಿದಾವಲ್ಲ, ಅದನ್ನು ಯಾರಾದರೂ ಸಮರ್ಥಿಸಬೇಕು ಅಥವಾ ಒಪ್ಕೊಳ್ಳೋ ಹಾಗಿರಬೇಕು. ಸುಳ್ಳು ಕೂಡ ಸತ್ಯದ ತಲೆಯ ಮೇಲೆ ಹೊಡೆಯೋ ಹಾಗಿರಬೇಕು, ಇಲ್ಲ ಸತ್ಯಕ್ಕೆ ಹತ್ತಿರ ಆಗಿರಬೇಕು. ಈ ಚುನಾವಣಾ ಆಯೋಗ ತಂದಿರುವಂಥ ಈ ಮಾರ್ಕರ್ ಅಂತೇನಿದೆ, ಮಾರ್ಕರ್ ಪೆನ್ನಿಂದ ಹಾಕೋದೇನು ವ್ಯವಸ್ಥೆ ಇದೆಯಲ್ಲ, ಇದನ್ನು ತಂದದ್ದೇ ಕಾಂಗ್ರೆಸ್ನವರು 2011ರಲ್ಲಿ. ಅವತ್ತಿದ್ದಂಥ ನವೀನ್ ಚಾವ್ಲಾ ಈ ರೀತಿಯಾದಂಥ ಒಂದು ಹೊಸ ವಿಧಾನವನ್ನು ತೊಗೊಂಬರ್ತಾರೆ. ಆಮೇಲೆ ಎರಡನೇದಾಗಿ ಈ ನಗರ ಪಾಲಿಕೆ ಚುನಾವಣೆ ಇರ್ತಾವಲ್ಲ, ಇವು ವಿಧಾನಸಭಾ ಚುನಾವಣೆ ರೀತಿಯಲ್ಲಿ ಆಗಲಿ ಅಥವಾ ಸಂಸತ್ ಚುನಾವಣೆ ರೀತಿಯಲ್ಲಿ ಆಗಲಿ ವ್ಯಾಪಕವಾಗಿ ಇದು ದೊಡ್ಡ ಪ್ರದೇಶದಲ್ಲಿ ಆಗುವಂಥ ಚುನಾವಣೆ ಆಗುವುದಿಲ್ಲ. ಆಯಾ ಪ್ರದೇಶದಲ್ಲಿ ಆಯಾ ವಾರ್ಡ್ನ ಅಭ್ಯರ್ಥಿ ಇರ್ತಾರೆ, ಅಭ್ಯರ್ಥಿಯ ಏಜೆಂಟ್ರು ಇರ್ತಾರೆ, ಬೂತ್ಗಳನ್ನು ನೋಡ್ಕೊಳ್ಳಿಕ್ಕೆ ಹುಡುಗರು ಇರ್ತಾರೆ, ಹೊರಗಡೆ ಕುರ್ಚಿ ಹಾಕ್ಕೊಂಡು ಕೂತಿರ್ತಾರೆ. ಯಾರು ಬಂದು ಓಟ್ ಹಾಕ್ತಾರೆ ಅಂತ ತುಂಬ ಚೆನ್ನಾಗಿ ಅಲ್ಲಿ ಕೂತಿರೋರಿಗೆ ಗೊತ್ತಿರ್ತದೆ. ಎಲ್ಲ ಮತಗಟ್ಟೆ ಹತ್ತಿರೋರಿಗೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬರ ಹೆಸರುಗಳು ಕೂಡ ಗೊತ್ತಿರ್ತವೆ. ಮತದಾರರು ಯಾರು ಮತ ಹಾಕಿಲ್ಲ, ಯಾರು ಹಾಕಿದಾರ ಅನ್ನೋದು ಕೂಡ ಅಭ್ಯರ್ಥಿಗೆ ಗೊತ್ತಾಗತ್ತೆ, ಕಾರ್ಪೊರೇಟರ್ಗಳಿಗೆ, ಕೌನ್ಸಿಲರ್ಸ್ಗೆ. ಹಾಗಿರುವಾಗ ನೀವು ಯಾವುದೋ ಶಾಯಿ ಹಚ್ಚಿ ಒರೆಸ್ಬಿಟ್ರು, ಅದಕ್ಕೋಸ್ಕರ ವೋಟ್ ಚೋರಿ ಆಯಿತು, ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಗೆತ್ತು ಅಂತ ಇವರು ಕಾರಣ ಹೇಳಿದರೆ, ಕಿವಿ ಮೇಲೆ ಯಾರು ಹೂವುಗಳನ್ನು ಇಟ್ಕೊಂಡಿಲ್ಲ ಅಂತ ರಾಹುಲ್ ಗಾಂಧಿಗೆ ಯಾರಾದರೂ ಹೇಳಬೇಕಾಗಿದೆ, ಯಾರೂ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿಗೆ ಏನಾಗಿದೆ, ತನಗೆ ಓಟನ್ನು ಪಡೆಯುವಂಥ ಸಮೂಹಕ ಶಕ್ತಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆದರೆ ಅದನ್ನು ಮುಚ್ಚಲಿಕ್ಕೆ ಬೇರೆ ಬೇರೆ ಈ ರೀತಿಯಾದಂಥ ಸಬೂಬುಗಳನ್ನು ಹುಡುಕ್ತಾರೆ. ಆ ಸಬೂಬುಗಳು ಯಾವ ಪಾಸ್ ಆಗ್ತಾ ಇಲ್ಲ. ಮಜಾ ನೋಡಿ, ಕರ್ನಾಟಕದಿಂದ ರಾಶಿ ವೋಟ್ ಚೋರಿ ಅಂತ ಫೈಲ್ಗಳನ್ನು ಡಿ ಕೆ ಶಿವಕುಮಾರ್ ಕೋಟಿಗಟ್ಟಲೆ ಕಳಿಸಿದರು. ಅದನ್ನು ಫೋಟೋ ಬೇರೆ ತೆಗೆದಿದ್ರು. ಏನಾಯ್ತದು? ಇಲ್ಲಿವರೆಗೂ ಅದ್ರ ಬಗ್ಗೆ ಏನಾದರೂ ಚರ್ಚೆ ಆಗ್ತಾ ಇದೆಯಾ ಅಥವಾ ಅದನ್ನು ಮುಂದುವರಿಸಿದಾರಾ? ಚುನಾವಣಾ ಆಯೋಗ ಅದ್ರ ಕುರಿತಾಗಿ ಯಾವ ರೀತಿಯ ಕ್ರಮ ಕೈಗೊಂಡಿದೆ? ಇವರು ಯಾವ ರೀತಿ ಅದಕ್ಕೆ ತಮ್ಮ ನಿಲುವು ಏನಿದೆ ಅದ್ರ ಬಗ್ಗೆ? ಆದರೆ ವೋಟ್ ಚೋರಿ ಅಂತ ಹೇಳ್ಕೊಂಡು ಓಡಾಡೋದು. ಮೊನ್ನೆ ಭಾಳ ಮಜಾ ಆಯಿತು. ಮೊನ್ನೆ ಏನಾಯಿತು ಅಂತಂದರೆ, ಇವರು ನಿಮ್ಗೆ ಹೇಳಿದ್ನಲ್ಲ, ಸೇಂಟ್ ಜೋಸೆಫ್ ಅನ್ನುವಂಥ ಒಂದು ಶಾಲೆಯ ಸುವರ್ಣ ಮಹೋತ್ಸವಕ್ಕೆ ಗುಡ್ಲೂರಿಗೆ ಬಂದಿದ್ದರು. ಗುಡ್ಲೂರಿಗೆ ಬಂದ ಸಂದರ್ಭದಲ್ಲಿ ಸಂವಾದ ಆಯಿತು. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಆಯ್ತು, ಈಗಾಗಲೇ ಹೇಳಿದ್ದೀನಿ ತಮಗೆಲ್ಲ ಅದ್ರ ಬಗ್ಗೆ. ಎಂಥ ದಡ್ಡ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಒಬ್ಬ ಮಗು ಕೇಳ್ತದೆ ಶಿಕ್ಷಣ ನೀತಿಯ ಬಗ್ಗೆ ಏನು ಹೇಳ್ತೀರ ಅಂದರೆ, ನಾನು ಖಾಸಗಿ ಸ್ಕೂಲ್ಗಳನ್ನೆಲ್ಲ ನ್ಯಾಷನಲೈಸ್ ಮಾಡಬೇಕು ಅಂತ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇವ್ರ ಅಜ್ಜಿ ಅದೇ ಕೆಲಸ ಮಾಡಿದರು. ಇಂದಿರಾ ಗಾಂಧಿಯವರು ನಮ್ಮ ಮಂಗಳೂರು ಸುತ್ತಮುತ್ತಲು ಇದ್ದಂಥ ಎಲ್ಲ ಬ್ಯಾಂಕುಗಳನ್ನು ಏಕಕಾಲಕ್ಕೆ ನ್ಯಾಷನಲೈಸ್ ಮಾಡಿಬಿಟ್ರು. ಆವಾಗ ನಿಮಗೆ ನೆನಪಿರಬೇಕದು, ಇಂದಿರಾ ಗಾಂಧಿಯವರ ಆಡಳಿತ ಸಂದರ್ಭದಲ್ಲಿ. ಹಾಗೆ ಈತ ಖಾಸಗಿ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ರೀತಿಯಾದಂಥ ಖಾಸಗಿ ಶಾಲೆ ಇರಬಾರ್ದು ಅಂತ ತನ್ನ ನಿಲುವನ್ನು ಹೇಳ್ತಾರೆ. ಅಂದರೆ ಈತನಿಗೆ ಕನಿಷ್ಠ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿರಲಾರದ ವ್ಯಕ್ತಿ. ಅವಾಗ ಏನಾಗುತ್ತೆ, ವೋಟ್ ಚೋರಿ ಅಂತ ಒಳ್ಳೆಯ ಸಬೂಬು ಅಂತ ಈತನಿಗನ್ಸುತ್ತೆ. ಇನ್ನು ತಮಿಳ್ನಾಡಿನ ವಿಚಾರಕ್ಕೆ ಬಂದರೆ, ತಮಿಳ್ನಾಡಿನಲ್ಲಿ ಈತ ಈಗ ಹೊಕ್ಕಾಡ್ತಾ ಇರೋದು ಯಾರ ಜೊತೆ ಅಂದರೆ, ವಿಜಯ್ ಜೋಸೆಫ್ ಜೊತೆ ಈತ ಓಡಾಡ್ತಾ ಇದ್ದಾರೆ. ವಿಜಯ್ ಜೋಸೆಫ್ದ TVK ಅನ್ನುವಂಥ ಪಕ್ಷ ಆಗಿದೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ವಿಜಯ್ ಜೋಸೆಫ್ಗೆ ಕೋಟಿ ಅಭಿಮಾನಿಗಳಿದ್ದಾರೆ, ತಮಗೆಲ್ಲ ಗೊತ್ತಿರೋ ವಿಚಾರ. ಈತನ ಪಕ್ಷ ದೊಡ್ಡ ಸೆನ್ಸೇಷನ್ ಮಾಡಿದೆ, ಅದು ಗೊತ್ತಿರೋ ವಿಚಾರ. ಈತನನ್ನು ನೋಡಲಿಕ್ಕಾಗಿಯೇ ನೂಕು ನುಗ್ಗಲು ಸಂಭವಿಸಿ 41-42 ಜನ
ಅಸುನೀಗಿದ್ರು ಅಮಾಯಕರು. ಹೀಗಿರುವಾಗ ಇದನ್ನು ಲಾಭ ಪಡ್ಕೋಬೇಕು ಅಂತ ಈಗ ರಾಹುಲ್ ಗಾಂಧಿಯವರ ಆಸೆ. ಇವರ ಮಿತ್ರ ಪಕ್ಷ MK ಸ್ಟಾಲಿನ್, ಇಲ್ಲಿ ಒಟ್ಟು ಅಲ್ಲಿರುವಂಥ ಕ್ಷೇತ್ರಗಳ ಸಂಖ್ಯೆ 234 ತಮಿಳುನಾಡಿನಲ್ಲಿ. 2021 ಚುನಾವಣೆಯಲ್ಲಿ 25 ಟಿಕೆಟ್ಗಳನ್ನು ಇವ್ರಿಗೆ ಕೊಟ್ಟರು MK ಸ್ಟಾಲಿನ್. ಅದರಲ್ಲಿ ಇವ್ರು ಗೆದ್ದಿರೋ ಸೀಟ್ಗಳು ಎಷ್ಟು ಸ್ವಾಮಿ? 18 ಸೀಟ್ ಗೆಲ್ತಾರೆ. 234 ಕ್ಷೇತ್ರಗಳಲ್ಲಿ 18 ಸೀಟುಗಳಲ್ಲಿ ಮಾತ್ರ ಕಾಂಗ್ರೆಸ್ನವರು ಇದ್ದಾರೆ. 18. ಅದು ಇವರನ್ನು ಸರ್ಕಾರದ ಭಾಗವಾಗಿ ಅವರು ತಗೋಕೊಂಡಿಲ್ಲ. ಸ್ನಾನ ಮಾಡುವವರ ಕೆಳಗೆ ಕೂತ್ಕೊಂಡು ನಂದು ಸ್ನಾನ ಆಗಿದೆ ಅಂತ ಏನು ಹೇಳ್ತಾರಲ್ಲ, ಅದೇ ರೀತಿಯಾದ ಧೋರಣೆ ರಾಹುಲ್ ಗಾಂಧಿದು. ಇದೇ ಸಿಸ್ಟಮು ಜಮ್ಮು ಕಾಶ್ಮೀರದಲ್ಲೂ ನಡೀತು. ಜಮ್ಮುನಲ್ಲಿ ಇವರು ಸಂಪೂರ್ಣವಾಗಿ ಸಫಾಯಿ ಆಗೋಯ್ತು. ಕಾಶ್ಮೀರದಲ್ಲಿ 7 ಸ್ಥಾನಗಳು, ಅಲ್ಲಿ ಕೂಡ ಇದೇ ಸ್ಥಿತಿ ಬಂತು. ತಮಿಳುನಾಡಿನ ಚುನಾವಣೆಗೆ ಹೆಂಗಾದರೂ ಮಾಡಿ ನಾವು ಪ್ರತ್ಯೇಕವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯವ ಅಂತ ನೋಡ್ತಾ ಇದ್ದರೆ ಸಾಧ್ಯ ಆಗ್ತಾ ಇಲ್ಲ. DMK ಅವರು ಯಾವುದೇ ಕಾರಣಕ್ಕೂ ಇವ್ರಿಗೆ ಸೀಟ್ ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕೊಟ್ಟದ್ದೇ ಆದರೂ ಕೂಡ ಹೋದ ಸಲ ಎಷ್ಟು ಕೊಟ್ಟಿವಿ ಅಷ್ಟು ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಕೊಟ್ಟರೆ 25 ಕೊಡ್ಬೋದು, ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಕೊಡ್ಬೋದು ಅಂತ MK ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಇವರಿಗೆ ಮಧ್ಯೆ ಒಬ್ಬರು ಸೇರಿಕೊಂಡಿದ್ದಾರೆ. ಅವರ ಹೆಸರು ಪ್ರವೀಣ್ ಚಕ್ರವರ್ತಿ ಅಂತೇಳಿ. ಪ್ರವೀಣ್ ಚಕ್ರವರ್ತಿ ಒಬ್ಬ ಸ್ಟ್ರಾಟಜಿಸ್ಟು, ರಾಹುಲ್ ಗಾಂಧಿಯ ಆತ್ಮೀಯ ಮಿತ್ರ. ಈತ ವಿಜಯ್ ಜೋಸೆಫ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ನೋಡಿ, ಇವರ ಮಿತ್ರ ಪಕ್ಷ DMK ತಮಿಳ್ನಾಡಿಗೆ ಬರ್ತಾರೆ. ತಮಿಳ್ನಾಡಿಗೆ ಬಂದ ವ್ಯಕ್ತಿ MK ಸ್ಟಾಲಿನ್ ಅವ್ರನ್ನ ಭೇಟಿ ಆಗೋದಿಲ್ಲ, ಉಭಯ ಕುಶಲೋಪರಿ ಇಲ್ಲ, ಸಂಪರ್ಕ ಇಲ್ಲ. ಬೈಪಾಸ್ ಮಾಡಿ ನೇರವಾಗಿ ವಿಜಯ್ ಜೋಸೆಫನ್ನು ಭೇಟಿಯಾಗುವ ತಮ್ಮ ಹುನ್ನಾರವನ್ನು ನಡೆಸ್ತಾರೆ. ವಿಜಯ್ ಜೋಸೆಫ್ ಹೇಳ್ತಾರೆ, ಒಂದು ಕಡೆ ನನಗೆ DMKನೂ ಬೇಡ ಅಂತಾರೆ, ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ವಿಚಾರವಾದ ನಮಗೆ ಸರಿ ಹೋಗೋದಿಲ್ಲ ಅಂತಾರೆ. ಹಾಗಾದರೆ ಯಾರ ಜೊತೆ ಅಲಯನ್ಸ್ ಮಾಡಬೇಕು? ಅಲ್ಲಿರುವೇ 2 ದ್ರಾವಿಡ ಪಕ್ಷಗಳು, ಒಂದು AIADMK, ಒಂದು DMK. 2 ಬಿಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಪಾರ್ಟಿ, ಅದನ್ನು ಸೇರಿಸ್ಕೊಳ್ಳಲ್ಲ ಅಂತ, ಅದ್ರ ಜೊತೆ ನಾನು ಸೇರೋದಿಲ್ಲ ಅಂತ ವಿಜಯ್ ಜೋಸೆಫ್ ಹೇಳ್ತಾರೆ. ಯಾಕೆಂದ್ರೆ ಸ್ವತಃ ಆತ ಕ್ರಿಶ್ಚಿಯನ್ನು, 2ನೇದು ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣಿಟ್ಕೊಂಡು ಕೂತಂಥ ಮನುಷ್ಯ ಈತ. ಹಾಗಾದರೆ ರಾಹುಲ್ ಗಾಂಧಿಯ ನಿಲುವೇನು? ರಾಹುಲ್ ಗಾಂಧಿ ನಿರ್ಭರ ಆಗಿರೋದು ಅಲ್ಪಸಂಖ್ಯಾತರ ಮತಗಳ ಮೇಲೆ. ಆದರೆ ಅದರ ಜೊತೆಗೆ ಆತನಿಗೆ DMK ಆದರೂ ಬೇಕು ಅಥವಾ AIADMK ಆದರೂ ಬೇಕು. ನೋಡಿ, ಹಿಂದೆ 1996ರಲ್ಲಿ PV ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದರು. ಆವಾಗ ಅವ್ರು ಏನು ಮಾಡಿದರು? DMK ಬದಲು AIADMK ಜೊತೆ ಮೈತ್ರಿ ಮಾಡಿದರು. ಜಯಲಲಿತಾ ಇದ್ದ ಕಾಲ ಅದು. AIADMK ಜೊತೆ ಸೇರ್ಕೊಂಡದ್ದು ನೋಡಿ ಈ GK ಮೂಪನಾರು, P ಚಿದಂಬರಂ ಇವರಿಗೆಲ್ಲ ಸಿಟ್ಟು ಬಂದ್ಬಿಡ್ತದೆ. ಅವ್ರು ಹೇಳ್ತಾರೆ, ನಾವು ನಿಮ್ಮ ಜೊತೆ ಸೇರ್ಕೊಳ್ಳೋದಲ್ಲ, ನೀವು AIADMK ಜೊತೆ ನಮ್ಮ ಜೊತೆ ಸೇರಲ್ಲ ಅಂತ TMC ಅಂತ ಇನ್ನೊಂದು ಬೇರೆ ಪಕ್ಷ ಮಾಡ್ಕೊಂಡ್ಬಿಡ್ತಾರೆ. ತಮಿಳ್ನಾಡು ಮನಿಲಾ ಕಾಂಗ್ರೆಸ್ ಅಂತ ಒಂದು ಪಕ್ಷ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ AIADMK ಜೊತೆ ಹೋದಂಥ PV ನರಸಿಂಹರಾಯರು ಭಾಳ ದೊಡ್ಡ ಮಟ್ಟದಲ್ಲಿ ಸೋಲನ್ನು ಅನುಭವಿಸ್ತಾರೆ, ಪರಾಭವವನ್ನು ಅನುಭವಿಸ್ತಾರೆ. DMK ಸರ್ಕಾರ ಬಂದ್ಬಿಡುತ್ತೆ. ಇವತ್ತು ಅದು ಪಾಠ ಕಾಂಗ್ರೆಸ್ಗೆ. ಒಂದು ವೇಳೆ DMKನ ಬಿಟ್ಟು ಹೋಗಿದ್ದೆ ಆದರೆ ಇವರು ಭಾಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಹಿಂದೆ ಈ ರೀತಿ ಮಾಡಿದರು, ಮತ್ತು ಅದೇ ಪ್ರಯತ್ನವನ್ನು ನೀವು ಮಾಡಬೇಡಿ ಅಂತ ಇವ್ರಿಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಯಾರ ಅಡ್ವೈಸನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಿಲುವೇನು? ಭಾರತೀಯ ಜನತಾ ಪಾರ್ಟಿಯ ನಿಲುವು ಭಾಳ ಮಜಾ ಇದೆ. ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವರು ಈಗಾಗಲೇ EPS ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಒಂದು ಹಂತಕ್ಕೆ ಬಂದು ಒಡಂಬಡಿಕೆ ಆಗಿದೆ. AIADMK ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಸೆಣಸೋದು ಸ್ಪಷ್ಟ. AIADMK ಹೇಗಾದರೂ ಮಾಡಿ TVKಯ ಸಾಂಗತ್ಯವನ್ನು ಮಾಡಲಿ. TVKನೂ ಸೇರ್ಕೊಂಡ್ಬಿಟ್ರೆ, ವಿಜಯ್ ಜೋಸೆಫ್ ಜೊತೆ ಸೇರ್ಕೊಂಡ್ಬಿಟ್ರೆ ಆತನ ಅಭಿಮಾನಿಗಳ ಒಂದಷ್ಟು ಸೀಟುಗಳು ಬರೋ ಸಾಧ್ಯತೆ ಇರ್ತದೆ. ಆದರೆ ಅವರು BJP ಆಗಬಾರದು, ಅಲ್ಪಸಂಖ್ಯಾತರ ಮತ ಹೋಗ್ತವೆ. ಹಾಗಾದರೆ ಏನು ಮಾಡಬೇಕು? TVK AIADMK ಒಟ್ಟಿಗೆ ಸೇರಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು 50-60 ಸ್ಥಾನದಲ್ಲಿ ಮಾತ್ರ ನಿಂತು ಚುನಾವಣೆ ಸಂದರ್ಭದಲ್ಲಿ TVK ಜೊತೆ BJP ಇಲ್ಲ ಅಂತ ಅಲ್ಲಿ ಒಂದು ಪ್ರೊಪಗ್ಯಾಂಡಾ ಕ್ರಿಯೇಟ್ ಮಾಡಿ ಅಲ್ಪಸಂಖ್ಯಾತರ ಮತಗಳನ್ನ ತೆಗೆದುಕೊಳ್ಳೋದು, ತನ್ಮೂಲಕ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅನ್ನೋದು ಒಂದು ಲೆಕ್ಕಾಚಾರ ನಡೀತಾ ಇದೆ. ಎಷ್ಟು ಮಟ್ಟಿಗೆ ಇದು ಕಾರ್ಯಸಾಧು ನನಗೆ ಗೊತ್ತಾಗ್ತಾ ಇಲ್ಲ. ತಮಿಳ್ನಾಡು ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ನನಗೆ ಅದಕ್ಕಿಂತ ಮಜಾ ಅನಿಸಿದ್ದೇನೆಂದರೆ, ತಮಿಳ್ನಾಡಿಗೆ ರಾಹುಲ್ ಗಾಂಧಿ ಹೋದ ಸಂದರ್ಭದಲ್ಲಿ ಆತನನ್ನು ತಲೈವ ಅಂತ ಕೂಗ್ತಾಯಿದ್ರು. ತಲೈವ ಅಂತ ಯೂಶ್ವಲಿ ಕರೆದದ್ದು ಕೇಳಿದ್ದು ಇಲ್ಲಿವರೆಗೂ ರಜನಿಕಾಂತ್ ಅವ್ರನ್ನ ಮಾತ್ರ. ಈತನನ್ನು ಬಿಹಾರದಲ್ಲಿ ಜನ್ ನಾಯಕ್ ರಾಹುಲ್ ಗಾಂಧಿ ಅಂತ ಇದ್ರು. ಅಲ್ಲಿ ಬಕ್ಬರ್ಲು ಬಿದ್ದಾಯಿತು, ಪಲ್ಟಿ ಹೊಡೆದಾಯಿತು. ಈಗ ತಲೈವ ಅಂತ ಇದ್ದಾರೆ. ನನಗೆ ನಗು ಬರೋದೇನೆಂದರೆ, ಈ ಮನುಷ್ಯನಿಗೆ ಒಂದು 4 ಸೀಟ್ ಗೆದ್ಕೊಂಬರೋ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಸಾಮರ್ಥ್ಯ ಇಲ್ಲ. ಈತನ ಒಂದೇ ಮಾಗದರೆ ಈತನಿಗೆ ತಲೈವ ಅಂತ ಕರೀತಾರೆ. ಈ ರೀತಿ ಉಪಾಧಿಗಳು ಬರೋದು ಯಾವಾಗಲೂ ಹೆಂಗೆ ಅಂದರೆ, ಜನ ಆ ರೀತಿಯಾದ ಹೆಸರುಗಳನ್ನ ಇಡಬೇಕು.
ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್ಗೆ ನೇತಾಜಿ ಅಂತ ತಾವೇ ಬರ್ಕೊಳ್ಳಿಲ್ಲ ಅವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಜನ ಕರೀಲಿಕ್ಕೆ ಶುರು ಮಾಡಿದರು. ಹಾಗೆ ಜನ ಕರೀಲಾರದೆ ನಾವೊಂದು ಹೆಸರಿಟ್ಟು ಅದೇ ಹೆಸರಲ್ಲಿ ಜನ ಕರೀಲಿ ಅಂತ ನಿರೀಕ್ಷೆ ಮಾಡೋದು ಕಾಂಗ್ರೆಸ್ಸಿಗರ ಮತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.